ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸ್ಕೂಲ್ ಬಸ್ ಅಪಘಾತ 20 ವಿದ್ಯಾರ್ಥಿಗಳು ಬಚಾವಾಗಿದ್ದಾರೆ. ಮಹಾಲಕ್ಷ್ಮಿ ಲೇಔಟ್ ಬಳಿ ಶಾಲಾ ಬಸ್ ಅಪಘಾತಕ್ಕೀಡಾಗಿದೆ. ಬ್ರೇಕ್ ಫೇಲ್ ಆಗಿ ಎಲೆಕ್ಟ್ರಿಕ್ ಪೋಲ್ಗೆ ಬಸ್ ಡಿಕ್ಕಿಯನ್ನ ಹೊಡೆದಿದೆ. ಇಳಿಜಾರಿನಲ್ಲಿ ಏಕಾಏಕಿ ಬ್ರೇಕ್ ಫೇಲ್ ಆಗಿ ಈ ಒಂದು ಘಟನೆ ನಡೆದಿದೆ. ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಬಸ್ಸು ಅಪಘಾತ ಆಗಿರುವಂಥದ್ದು. ಪವಾಡ ಸದೃಶ ರೀತಿಯಲ್ಲಿ ಎಲ್ಲಾ ಮಕ್ಕಳು ಪಾರಾಗಿದ್ದಾರೆ. ಮಲ್ಲೇಶ್ವರಂ ಸಂಚಾರಿ ಪೊಲೀಸರು ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟು ಈ ಪರಿಶೀಲನೆಯನ್ನ ನಡೆಸಲಾಗ್ತಾ ಇದೆ. ನಿಜಕ್ಕೂ ಅದೃಷ್ಟವಂತರು ಎಲ್ಲಾ ಮಕ್ಕಳು ಕೂಡ. ಸ್ಕೂಲ್ ಬಸ್ ಅಪಘಾತಕ್ಕೀಡಾಗಿ 20 ವಿದ್ಯಾರ್ಥಿಗಳು ಪವಾಡ ಸದೃಶ ರೀತಿಯಲ್ಲಿ ಬಚಾವಾಗಿದ್ದಾರೆ. ಮಹಾಲಕ್ಷ್ಮಿ ಲೇಔಟ್ನ ಬಳಿ ನಡೆದಿರುವಂತಹ ಈ ಒಂದು ಅಪಘಾತ, ಬ್ರೇಕ್ ಫೇಲ್ ಆಗಿ ಈ ಒಂದು ಎಲೆಕ್ಟ್ರಿಕ್ ಪೋಲ್ಗೆ ಬಸ್ ಡಿಕ್ಕಿ ಆಗಿದೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಏನಾದರೂ ಹೆಚ್ಚು ಕಡಿಮೆ ಆಗದಿದ್ರೆ ಪಾಪ 20 ಮಕ್ಕಳ ಪರಿಸ್ಥಿತಿ ಏನು ಅಂತ ಹೇಳಿ ಮೊದಲೇ ಇವೆಲ್ಲವನ್ನೂ ಕೂಡ ಪರಿಶೀಲನೆ ಮಾಡ್ಕೊಳ್ಬೇಕು. ಯಾಕೆಂದರೆ ಮಕ್ಕಳನ್ನು ಕರ್ಕೊಂಡು ಹೋಗ್ತಾ ಇದ್ದೀವಿ, ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಳೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ದೃಶ್ಯಾವಳಿಗಳು ಗಮನಿಸ್ತಾ ಇದ್ದೀರಿ. ಅಪಘಾತದ ತೀವ್ರತೆ ಎಷ್ಟು ಮಟ್ಟಿಗಿದೆ, ಯಾವ ರೀತಿಯಾಗಿ ಆಗಿದೆ ಅಪಘಾತ ಅಂತ ಹೇಳಿ. ಇಳಿಜಾರು ಇದ್ದಿದ್ದರಿಂದ ಈ ಒಂದು ಅಪಘಾತ ಆಗಿದೆ ಅನ್ನುವಂತಹ ಮಾಹಿತಿ ಜೊತೆಗೆ ಬ್ರೇಕ್ ಫೇಲ್ ಆಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. 20 ವಿದ್ಯಾರ್ಥಿಗಳು ಪಾರಾಗಿದ್ದಾರೆ. ಯಾರಿಗೂ ಕೂಡ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಾಗಿಲ್ಲ. ನೋಡಿ ಯಾವ ರೀತಿಯಾಗಿ ಅಪಘಾತ ಆಗಿದೆ ಅಂತ ಹೇಳಿ. ಎಲ್ಲರೂ ಕೂಡ ಬಚಾವಾಗಿದ್ದಾರೆ. ಶಾಲಾ ಬಸ್ ಅಪಘಾತಕ್ಕೀಡಾಗಿ ಈ ಒಂದು ಬಸ್ನಲ್ಲಿ 20 ವಿದ್ಯಾರ್ಥಿಗಳು ಇದ್ರು ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ನ ಬಸ್ ಅಪಘಾತವಾಗಿರುವಂಥದ್ದು. ಇಳಿಜಾರಿತ್ತು, ಸೊ ಹಾಗಾಗಿ ಏಕಾಏಕಿ ಬ್ರೇಕ್ ಫೇಲ್ ಆಗಿದೆ. ಸೊ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ನ ಬಸ್ ಅಪಘಾತಕ್ಕೀಡಾಗಿ ಎಲ್ಲ ಮಕ್ಕಳು ಕೂಡ ಪಾರಾಗಿದ್ದಾರೆ. ಸದ್ಯಕ್ಕೆ ಸಂಚಾರಿ ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ, ಪರಿಶೀಲನೆ ನಡೆಸ್ತಾ ಇದ್ದಾರೆ. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಅಲ್ಲಿ ಇದ್ದಂತಹ ಲೈಟ್ ಕಂಬಕ್ಕೆ ಹೋಗಿ ಈ ಒಂದು ಬಸ್ ಅಪಘಾತ ಆಗಿದೆ ಅಂತ ಹೇಳಿ. ರಿವರ್ಸ್ ಹೋಗಿದೆ ಬಸ್ಸು. ಅಲ್ಲಿ ಇಳಿಜಾರು ಇತ್ತು. ಇಳಿಜಾರು ಇದ್ದಂತಹ ಸಂದರ್ಭದಲ್ಲಿ ಬಸ್ ರಿವರ್ಸ್ ತೆಗೆದುಕೊಳ್ಳಲಾಗಿದೆ. ರಿವರ್ಸ್ ತೆಗೆದುಕೊಂಡಂತಹ ಸಂದರ್ಭದಲ್ಲಿ ಹಿಂದೆಗಡೆ ಒಂದು ಲೈಟ್ ಕಂಬ ಇದೆ. ಆ ಲೈಟ್ ಕಂಬಕ್ಕೆ ಗುದ್ದಿದ್ದರ ಹಿನ್ನೆಲೆಯಲ್ಲಿ ಬಸ್ಸು ಅಪಘಾತಕ್ಕೀಡಾಗಿದೆ. ಬ್ರೇಕ್ ಫೇಲ್ ಅಂತ ಹೇಳಲಾಗ್ತಾ ಇದೆ. ತನಿಖೆ ನಡಿಬೇಕು. ತನಿಖೆ ನಂತರ ಸತ್ಯಾಸತ್ಯತೆ ಗೊತ್ತಾಗುತ್ತೆ. ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿಯನ್ನು ನಾವು ನೋಡ್ತಾ ಹೋಗೋದಾದ್ರೆ ಬ್ರೇಕ್ ಫೇಲ್ ಆಗಿತ್ತು, ಸೊ ಹಾಗಾಗಿ ಅಪಘಾತವಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಮತ್ತು ಡ್ರೈವರು, ಕಂಡಕ್ಟರು ಅವರ ಬಗ್ಗೆಯೂ ಕೂಡ ವಿಚಾರಣೆ ಆಗಬೇಕಾಗಿದೆ. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಕುಮಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಜಯ್, ಬಸ್ ಅಪಘಾತಕ್ಕೆ ಈಡಾಗಿದೆ ಶಾಲಾ ಬಸ್. ಯಾಕಾಗಾಯ್ತು, ಹೇಗಾಯ್ತು, ಎಷ್ಟು ಗಂಟೆಲಿ ಆಗಿರುವಂತದ್ದು ಈ ಒಂದು ಅಪಘಾತ ಅಂತ? ಖಂಡಿತವಾಗ್ಲೂ ರಮ್ಯಾನು, ಇಂದು ಬೆಳಗ್ಗಿನ ಜಾವ ನಡೆದಿರುವಂತಹ ಘಟನೆ ಇದು. ಅಂದ್ರೆ ಪ್ರತಿ ಬಾರಿ ಕೂಡ ಇಲ್ಲಿ ಸ್ಕೂಲ್ ಮಕ್ಕಳನ್ನ ಕರ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಚಾಲಕರು ಸಾಕಷ್ಟು ಒಂದ್ ರೀತಿ ನಿರ್ಲಕ್ಷ್ಯನ ವಹಿಸೋದು ಕಾಣಿಸ್ತಾ ಇದೆ. ಯಾಕಂದ್ರೆ ಇತ್ತೀಚೆಗಷ್ಟೇ ಏನು ನಿಂತಿದ್ದಂತಹ ಗಾಡಿ ಮೇಲೆ ಏನು ಬೈಕ್ ಮೇಲೆ ಏನು ಸ್ಕೂಲ್ ಬಸ್ ಅನ್ನ ಹರಿಸಿ 2 ಮಕ್ಕಳು ಕೂಡ ಸಾವನ್ನಪ್ಪಿದ್ರು. ಆ ಒಂದು ಘಟನೆ ಮಾಸುವ ಮುನ್ನವೇ ಈ ರೀತಿಯಾದಂತಹ ಮತ್ತೊಂದು ಘಟನೆ ನಡೆದಿರುವಂತದ್ದು. ಅದೃಷ್ಟವಶ ನಿಜಕ್ಕೂ ಕೂಡ ಯಾರಿಗೂ ಕೂಡ ಏನು ಆಗಿಲ್ಲ. ಒಂದು ಖಾಸಗಿ ಬಸ್ ಅನ್ನ ಬೆಳಗ್ಗೆ ಚಾಲಕ ಏನು ಮಹಾಲಕ್ಷ್ಮಿ ಲೇಔಟ್ ಬಳಿಯಲ್ಲಿ ಏನು ಮಕ್ಕಳನ್ನ ಎಲ್ಲರನ್ನು ಕೂಡ ಪಿಕ್ ಮಾಡ್ಕೊಂಡು ಆನಂತರ ಸ್ಕೂಲ್ಗೆ ಹೋಗುವಂತ ಸಂದರ್ಭದಲ್ಲಿ ಏಕಾಏಕಿ ಬ್ರೇಕ್ ಫೇಲ್ ಆಗಿದೆ ಅನ್ನೋ ಒಂದು ಮಾಹಿತಿ ಕೂಡ ಆತ ಕೊಡ್ತಾ ಇರುವಂತದ್ದು. ಅಲ್ಲಿದ್ದಂತ ಒಂದು ಕರೆಂಟ್ ಕಂಬ ಏನಿರುತ್ತೆ ಅದಕ್ಕೂ ಕೂಡ ಈತ ಡಿಕ್ಕಿಯನ್ನ ಹೊಡೆದಿರ್ತಾನೆ. ಸೊ ಈಗ ಪೊಲೀಸರು ಕೂಡ ಈಗ ಆ ಒಂದು ವಿಚಾರವನ್ನ ಪರಿಶೀಲನೆಯನ್ನ ಮಾಡ್ತಾ ಇರುವಂತದ್ದು. ಇನ್ನು ಪ್ರಮುಖವಾಗಿ ಆತ ಏನಾದ್ರು ಮದ್ಯವನ್ನ ಸೇವನೆ ಮಾಡಿದ್ನ ಅನ್ನೋ ಒಂದು ಅನುಮಾನದ ಮೇಲೂ ಕೂಡ ಈಗಾಗಲೇ ಪೊಲೀಸರು ತನಿಖೆ ಮಾಡ್ತಿದ್ದಾರೆ. ಡಿ ಟೆಸ್ಟ್ ಕೂಡ ಮಾಡ್ತಿದ್ದಾರೆ. ಈಗಾಗಲೇ ಏನು ಶಾಲಾ ಆಡಳಿತ ಮಂಡಳಿ ಏನಿದೆ ಅದಕ್ಕೂ ಕೂಡ ಈಗಾಗಲೇ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಸೊ ಈಗ ಆ ಒಂದು ವಿಚಾರವನ್ನು ಇಟ್ಕೊಂಡು ಈಗಾಗಲೇ ಪೊಲೀಸರು ಕೂಡ ತನಿಖೆಯನ್ನು ಕೂಡ ಮಾಡ್ತಿದ್ದಾರೆ. ಈಗಾಗಲೇ ಚಾಲಕನನ್ನು ಕೂಡ ವಶಕ್ಕೆ ಪಡ್ಕೊಂಡು ಘಟನೆ ಏನಾಯ್ತು, ನಿಜಕ್ಕೂ ಕೂಡ ಬ್ರೇಕ್ ಫೇಲ್ ಆಗಿತ್ತಾ, ಟೆಕ್ನಿಕಲಿ ಏನು ಪ್ರಾಬ್ಲಮ್ ಇತ್ತಾ ಅನ್ನೋದ್ರ ಬಗ್ಗೆ ಕೂಡ ಕೂಲಂಕುಷವಾದ ಪರಿಶೀಲನೆ ಮಾಡಿ ಅನಂತರ ಕೇಸ್ ಕೂಡ ಮಾಡೋದಕ್ಕೂ ಕೂಡ ಸಿದ್ಧತೆಯನ್ನ ಮಾಡ್ಕೊಂತಿದ್ದಾರೆ ಅಂತ ಹೇಳ್ಬೋದು ರಮ್ಯಾ. ಓಕೆ, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.